ನಮಸ್ಕಾರ ವೀಕ್ಷಕರೇ, 11 ವಿಲಸ್ ಟಿವಿಗೆ ಸ್ವಾಗತ. ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾನು ಬುಧ ದಶಾದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಎಲ್ಲ ಗ್ರಹಗಳ ದಶಾನೂ ಕೂಡ ನನಗೆ ಒಂದೊಂದು ದಿನಕ್ಕೆ ಒಂದೊಂದು ವಿಡಿಯೋ ಅನ್ನೋ ಲೆಕ್ಕದಲ್ಲಿ ಮುಗ್ದೇ ಹೋಯಿತು. ಆದರೆ ಬುಧ ದಶಾದ ವಿಡಿಯೋ ಮಾಡೋದಕ್ಕೆ ನಾನು 3 ತಿಂಗಳು ಟೈಮ್ ತೊಗೊಂಡಿದ್ದೀನಿ. 3 ತಿಂಗಳಿಂದನೇ ಆಲ್ರೆಡಿ ನೋಟ್ಸ್ ಎಲ್ಲ ರೆಡಿ ಇತ್ತು, ಕ್ಯಾಮ್ರಾನೂ ರೆಡಿ ಇತ್ತು, ಮೈಕು ರೆಡಿ ಇತ್ತು, ಎಲ್ಲದೂ ರೆಡಿ ಇತ್ತು. ಬಟ್ ಸ್ಟಿಲ್ ನನಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಏನಕ್ಕೆ ಅಂತ ತಿಳ್ಕೊಬೇಕಾ? ಕೇತು ದಶ ವಿಡಿಯೋ ನೋಡಿ. ಕೇತು ದಶಗೂ ಹಾಗೂ ಬುಧ ದಶಕ್ಕೂ ಏನಪ್ಪ ಸಂಬಂಧ ಅಂತ ಕೇಳ್ಬೋದು. ಕೇತು ದಶಗೂ ಹಾಗೂ ಬುಧ ದಶಕ್ಕೂ ಯಾವುದೇ ಥರ ಸಂಬಂಧ ಇಲ್ಲ. ಬಟ್ ಪರ್ಸ್ನಲಿ ನನಗೆ ನಡೀತಾ ಇರೋದು ಕೇತು ದಶ. ಕೇತು ದಶ ಇದ್ದಾಗ ಕೆಲಸಗಳು ಇದ್ದಕ್ಕಿದ್ದಂಗೆ ಅರ್ಧಕ್ಕೆ ನಿಂತೋಗುತ್ತೆ. ರೀಸನ್ನೇ ಗೊತ್ತಾಗಲ್ಲ, ಏನಕ್ಕೆ ನಿಲ್ಲಿಸಿದ್ದೀವಿ ಅಂತ ನಮಗೂ ಗೊತ್ತಾಗಲ್ಲ. ಈ ರೀತಿಯಾಗಿ ಒಂದು ಆಗೋವಂಥದ್ದು ಇದು ತುಂಬ ಸಹಜವಾಗಿರುವಂಥದ್ದು. ಇದು ನನಗೂ ಆಗುತ್ತೆ, ಮತ್ತೊಬ್ಬರಿಗೂ ಆಗುತ್ತೆ, ಎಲ್ಲರಿಗೂ ಆಗುತ್ತೆ. ಬುಧ ದಶ ಈ ಬುಧ ದಶ ಅನ್ನೋದು 17 ವರ್ಷಗಳ ಕಾಲ ಇರುವಂತಹ ಒಂದು ದಶ. ಈ ದಶದಲ್ಲಿ 17 ವರ್ಷಗಳು ಇರೋ ಕಾರಣ ನಿಮಗೆ ತುಂಬ ಲೆಂತಿ ಅಂತ ಅನಿಸುತ್ತೆ. ಅಂದರೆ ಈ ಬುಧ ದಶ ಅನ್ನೋದು ಯೂಶಲಿ ನಾರ್ಮಲಾಗಿ ಅದು ಎಂಥದೇ ವ್ಯಕ್ತಿಗಾಗಿದ್ರೂ ಕೂಡ ತುಂಬ ನ್ಯೂಟ್ರಲ್ ಆಗಿರುವಂಥ ಒಂದು ದಶ. ಅರ್ಥ ಆಯ್ತಾ? ಅಂದರೆ ಇದಕ್ಕೆ ತುಂಬ ಕಷ್ಟಪಟ್ಟೆ ಆ ಥರನೂ ಇರಲ್ಲ. ಕಷ್ಟಪಟ್ಟಿರ್ತಾರೆ, ಇಲ್ಲ ಅಂತಲ್ಲ. ಆದರೆ ತುಂಬ ಒಂದು ಕೆಲಸನ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಒಂದು ಪ್ರೋಸೆಸ್ ಏನಿದೆಯಲ್ಲ 17 ವರ್ಷ ಕಷ್ಟಪಟ್ಟಿರ್ತಾರೆ, ಆದರೆ ಎಂಜಾಯ್ಮೆಂಟು ಕೂಡ ಅಷ್ಟೇ ಇರುತ್ತೆ. ಮತ್ತು ಇನ್ನೊಂದು ಸ್ವಲ್ಪ ಜನ ತುಂಬ ಸುಖನೂ ಪಟ್ಟಿರ್ತಾರೆ, ಆದರೆ ಅಷ್ಟೇ ಒಂದು ಕಷ್ಟಗಳನ್ನು ಕೂಡ ಅನುಭವಿಸಿರ್ತಾರೆ. ಅರ್ಥ ಆಯ್ತಾ? ಹೀಗೆ ನಡೆಯುವಂಥದ್ದು ಬುಧ ದಶ. ಬುಧ ದಶ ಅನ್ನೋದು ಒಂದು ಸ್ವಲ್ಪ ಟಿಪಿಕಲಿ ನಾವು ಹೇಳಬೇಕು ಅನ್ನೋದಾದರೆ ನ್ಯೂಟ್ರಲ್ ದಶ ಅಂತ ಅನ್ಬೋದು. ಎಂಥರಿಗೂ ಕೂಡ ಒಂದು ನ್ಯೂಟ್ರಲ್ ಆಗಿರುತ್ತೆ. ಮುಂದಕ್ಕೆ ನೋಡೋಣ. ನೆಕ್ಸ್ಟ್ ಪಾಯಿಂಟು, ಬುಧ ದಶದಲ್ಲಿ ಜನಗಳು ತುಂಬ ಆಪ್ಟಿಮಿಸ್ಟಿಕ್ ಆಗಿರ್ತಾರೆ ಮತ್ತು ಒಂದು ಲಾಜಿಕಲ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಅಂದರೆ ಆಪ್ಟಿಮಿಸ್ಟಿಕ್ ಅಂದರೆ ನಥಿಂಗ್ ಬಟ್ ಒಂದು ಸ್ವಲ್ಪ ಪಾಸಿಟಿವ್ ಥಿಂಕಿಂಗ್ ಮಾಡ್ತಾ ಇರ್ತಾರೆ. ಯಾವಾಗಲೂ ಕೂಡ ಒಂದು ಏನನ್ಬೋದು ನಾವು ಆಪ್ಟಿಮಿಸ್ಟಿಕ್ ಅಂತ ಅಂದರೆ ಒಂದು ಮನಸ್ಸಿನಲ್ಲಿ ಯಾವಾಗಲೂ ಕೂಡ ಒಂದು ಪಾಸಿಟಿವ್ ಥಿಂಕಿಂಗ್ ಮಾಡೋವಂಥ ಒಂದು ವ್ಯಕ್ತಿಗಳು ಅಂತ ಅಂದ್ಕೊಳ್ಳಿ. ಮನಸ್ಸಲ್ಲಿ ಯಾವಾಗಲೂ ಕೂಡ ಇವತ್ತು ಕಷ್ಟ ಇದೆ, ನಾಳೆ ಇರಲ್ವಲ್ಲ, ನಾನು ಏನಾದ್ರು ಒಂದು ಮಾಡೋಣ ಬಿಡು ಅನ್ನೋದೊಂದಿರುತ್ತೆ. ಅವ್ರು ಅಪ್ಪಿತಪ್ಪಿ ನೆಗೆಟಿವ್ ಆಗಿ ಯೋಚನೆ ಮಾಡಲ್ಲ. ಅಂದರೆ ಅಯ್ಯೋ ಮುಗೀತು ನನ್ನ ಜೀವನ, ಇಲ್ಲಿಗೆ ಮುಗೀತಲ್ಲಪ್ಪ, ಏನು ಮಾಡೋದು ಅನ್ನೋ ಥರ ಇಲ್ಲವೇ ಇಲ್ಲ. ಅವ್ರದ್ದೇನೋ ವೆಹಿಕಲ್ ಬಿಸ್ನೆಸ್ ಇರುತ್ತೆ, ಒಂದು ಸಾಲ ಎಲ್ಲ ವೆಹಿಕಲ್ಸು ಆಕ್ಸಿಡೆಂಟ್ ಆಯಿತು, ಬರ್ತಿ ಲಾಸ್ ಆಯಿತು ಅಂತ ಅಂದ್ಕೊಳ್ಳೋಣ. ಆದರೂ ಕೂಡ ತಲೆ ಕೆಡ್ಸ್ಕೊಳಲ್ಲ. ಏನಾದ್ರು ಮಾಡೋಣ ಬಿಡು, ಏನು ಪರವಾಗಿಲ್ಲ, ನೋಡೋಣ ಏನಾಗುತ್ತೆ ಅನ್ನೋದೊಂದಿರುತ್ತೆ ಮನಸ್ಸಲ್ಲಿ. ಲಾಜಿಕಲ್ ಥಿಂಕಿಂಗು. ಸುಮ್ಮನೆ ಎಲ್ಲದನ್ನು ಒಪ್ಕೊಳ್ಳಲ್ಲ, ಏನೋ ತರ್ಕಬದ್ಧವಾಗಿ ಯೋಚನೆ ಮಾಡ್ತಾರೆ. ಏನಾದರೆ ಏನಾಗುತ್ತೆ, ಹೌದಾ ಇದು ಹಿಂಗಿದೆಯಾ ಇಲ್ವಾ, ಓಕೆ ಏನು ಪ್ರಾಬ್ಲಮ್ ಇದೆ, ಅದನ್ನು ಹೆಂಗೆ ಸಾಲ್ವ್ ಮಾಡೋಣ, ಈ ಥರ ಒಂದು ಲಾಜಿಕಲ್ ಥಿಂಕಿಂಗ್ ಮಾಡೋವಂಥ ಒಂದು ಕೆಪಾಸಿಟಿ ಎಂಥವ್ರಿಗೂ ಕೂಡ ಬುಧ ದಶದಲ್ಲಿ ಬರುತ್ತೆ. ಅವ್ರೇನು ಓದಿಲ್ವಾ, ತೊಂದರೆ ಇಲ್ಲ, ಏನು ಪರವಾಗಿಲ್ಲ, ಆದರೆ ಲಾಜಿಕಲ್ ಥಿಂಕಿಂಗ್ ಮಾಡೋಂಥ ಒಂದು ಕೆಪಾಸಿಟಿ ಬರುತ್ತೆ. ಇದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಂಡವರು ಬೆಳೀತಾರೆ. ದಯವಿಟ್ಟು ಇದನ್ನು ಗುರುತಿಸ್ಕೊಂಡು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ? ದೆನ್ ಈ ಒಂದು ದಶಾದಲ್ಲಿ ಎಂಥ ವ್ಯಕ್ತಿ ಆದರೂ ಕೂಡ ಒಬ್ಬ ಗುಡ್ ಕಮ್ಯುನಿಕೇಟರ್ ಆಗಿ ಬದಲಾವಣೆ ಹೊಂದುತ್ತಾರೆ. ಅಂದರೆ ಅವ್ರ ತಲೆಯಲ್ಲಿ ಏನೋ ಒಂದು ವಿಚಾರ ಇರುತ್ತೆ, ಅದನ್ನು ಅಷ್ಟೇ ಒಂದು ಎಫೆಕ್ಟಿವ್ ಆಗಿ ಎದುರುಗಡೆ ಇರೋಂತಹ ವ್ಯಕ್ತಿಗೆ ಅರ್ಥ ಮಾಡಿಸುವಂಥ ಒಂದು ವ್ಯಕ್ತಿತ್ವ ಇವರಲ್ಲಿರುತ್ತೆ. ಬುಧ ದಶ ಬಂದಾಗ ಆ ಒಂದು ಕ್ಯಾರೆಕ್ಟರ್ಗಳು ಬರುತ್ತೆ. ಅಂದರೆ ಅವರೇನು ಅಂತ ಒಳ್ಳೆ ಚೆನ್ನಾಗಿ ಮಾತೇ ಆಡ್ತಾ ಇರಲ್ಲ, ಯಾರ ಹತ್ರನೂ ಮಾತಾಡಲ್ಲ, ಇಂಟ್ರೋವರ್ಟ್ ಅಂತ ಅಂದ್ಕೊಂಡ್ಬಿಡೋಣ. ಆದರೆ ಬುಧ ದಶ ಬಂದಾಗ ಒಂದು ತುಂಬ ಚೆನ್ನಾಗಿ ಕಮ್ಯುನಿಕೇಟ್ ಮಾಡ್ತಾರೆ. ಯಾರ ಹತ್ರನಾದರೂ ಆಯಿತು, ಅವ್ರ ತಲೆಯಲ್ಲಿರೋಂಥ ವಿಚಾರನ ಅಟ್ಲೀಸ್ಟ್ ಎದುರುಗಡೆ ಇರೋರಿಗೆ ಮುಟ್ಸೋಕ್ಕೆ ಬರುತ್ತೆ. ಅರ್ಥ ಆಯ್ತಾ? ಇದು ಈ ಥರ ಒಂದು ಸಣ್ಣದಾಗಿ ಒಂದು ಬದಲಾವಣೆ ಆ ವ್ಯಕ್ತಿಗಳಲ್ಲಿ ಖಂಡಿತ ಆಗುತ್ತೆ. ನೆಕ್ಸ್ಟ್, ಈ ದಶ ಬಂದು ಹೋಗೋದು ಒಂದು 70% ಆಫ್ ದ ಟೈಮ್ ಜನಗಳಿಗೆ ಗೊತ್ತೇ ಆಗಲ್ಲ. ಅಂದರೆ ಈ ದಶದಲ್ಲಿ ಏನೋ ಜ್ಯೋತಿಷಿ ಹತ್ರ ಹೋಗಬೇಕು ಅನ್ನೋ ಥರ ಪ್ರಾಬ್ಲಮ್ಗಳು ಬರೋದೇ ಇಲ್ಲ. ಅಥವಾ ಹಿಂಗೆ ಏನಾದರೂ ಮಾಡಲೇಬೇಕು, ಪೂಜೆ ಪುನಸ್ಕಾರ ದೇವಸ್ಥಾನ ಈ ಥರ ಅಡ್ಡಾಡಲೇಬೇಕು ಅನ್ನೋ ಥರ ಪ್ರಾಬ್ಲಮ್ಗಳು ಬರೋದಿಲ್ಲ. ಸಹಜವಾಗಿ ಅದನ್ನೆಲ್ಲ ಮಾಡ್ತಾ ಇರೋರು, ಈಗ ಲೋಕಾರೂಢಿಯಾಗಿ ಮನೆಯಲ್ಲೆಲ್ಲ ಅದರ ಒಂದು ಪ್ರಾಕ್ಟೀಸ್ ಇರೋರು ಆ ಥರ ಮಾಡ್ತಾರೆ ಅಷ್ಟೇ. ಅಷ್ಟು ಬಿಟ್ಟರೆ ಏನೋ ದೊಡ್ಡದಾಗೆ ಪ್ರಾಬ್ಲಮ್ ಆಗಿದೆ, ಅದನ್ನು ಇನ್ಯಾರನ್ನೂ ಕೇಳಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದು ಬರೋದಿಲ್ಲ. ಅರ್ಥ ಆಯ್ತಾ? ಏನೋ ಮದುವೆ ವಿಚಾರಗಳು ಕೇಳೋದಕ್ಕೆ ಬರ್ಬೋದು, ಅವಾಗ ಗೊತ್ತಾಗುತ್ತೆ ಬುಧ ದಶ ನಡೀತಾ ಇದೆ. ಅಥವಾ ಅವ್ರಿಗೆ ಒಂದು ತಿಳ್ಕೊಳ್ಳೋಕ್ಕೆ ಆಸಕ್ತಿನೇ ಇರಲ್ಲ, ದಟ್ಸ್ ಫೈನ್, ಏನು ತೊಂದರೆ ಏನಿಲ್ಲ. ಅಥವಾ ಒಂದು ಅವ್ರಿಗೆ ತಿಳ್ಕೊಳ್ಳೋವಂಥ ಏಜೇ ಇರಲ್ಲ, ಅಂದರೆ ಸಣ್ಣ ಮಕ್ಕಳಿರ್ಬೋದು ಅಥವಾ ತುಂಬ ವಯಸ್ಸಾಗಿರ್ಬೋದು. ಈ ಥರ ಒಂದು ಏಜ್ ಲಿಮಿಟ್ಸ್ ಕೂಡ ಇರುತ್ತೆ. ಮೋಸ್ಟ್ ಆಫ್ ದ ಟೈಮ್ 70% ಆಫ್ ದ ಟೈಮ್ ಜನಗಳಿಗೆ ಈ ಬುಧ ದಶ ಬಂದು ಹೋಗೋದು ಗೊತ್ತೇ ಆಗಲ್ಲ. ಅಷ್ಟು ಸ್ಮೂತಾಗೆ, ಅಷ್ಟು ನಿಮ್ಮ ಜೀವನದಲ್ಲಿ ಕಡಿಮೆ ಒಂದು ಏನಂತೀವಿ ನಾವು, ಕಡಿಮೆ ಅಂದರೆ ಅತೀ ಕಡಿಮೆ ಪರಿಣಾಮಗಳು, ದುಷ್ಪರಿಣಾಮಗಳು ಅಥವಾ ಒಂದು ಒಳ್ಳೆ ಪರಿಣಾಮಗಳನ್ನಾದರೂ ಆಯಿತು
ತುಂಬ ನ್ಯಾರೋ ಆಗಿ ತುಂಬ ನೀಟಾಗಿ ಎಷ್ಟಾಗುತ್ತೋ ಅಷ್ಟು ನ್ಯೂಟ್ರಲ್ಲಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗುವಂಥ ದಶ. ಬುಧ ಯಾವುದೇ ಲೊಕೇಶನಲ್ಲಿರಲಿ ನಿಮ್ಮ ಜಾತಕದಲ್ಲಿ, ಉಚ್ಚ ಆಗಿರಲಿ, ನೀಚ ಆಗಿರಲಿ, ನಿಮ್ಮ ಲಗ್ನಾಧಿಪತಿ ಆಗಿರಲಿ, ಏನಾದರೂ ಆಗಿರಲಿ, ಅದು ಏನೇ ಆಗಿದ್ರೂ ಕೂಡ ಬುಧ ದಶ ಅನ್ನೋದು ನಿಮ್ಮ ಪಾಲಿಗೆ ಸ್ವಲ್ಪ ಮಟ್ಟಿಗೆ ನ್ಯೂಟ್ರಲ್ ಆಗಿರುತ್ತೆ. ನೀವು ಮಾಡುವಂಥ ಕೆಲಸಗಳಲ್ಲಿ ನಿಮಗೆ ಸಾಧನೆ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡುತ್ತೆ. ಯಾವಾಗಲೂ ಕೂಡ ಬುಧ ದಶ ಅನ್ನೋದು ಅದೇ ಥರ ಒಂದು ವರ್ತನೆ ಇದ್ದೇ ಇರುತ್ತೆ. ಯಾಕೆ ಹಿಂಗಾಗತ್ತೆ ಅನ್ನೋದಾದರೆ, ಹಿಂದೆ ಆಲ್ರೆಡಿ ಶನಿ ದಶ ಅನ್ನೋದು ತುಂಬ ಕಾಟ ಕೊಟ್ಟಿರುತ್ತೆ ಆಲ್ರೆಡಿ. ಅಂದರೆ ಶನಿ ದಶ ಅನ್ನೋದು ಬುಧ ದಶ ಬರೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ ವಯಸ್ಸಲ್ಲಿರೋಂಥ ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅಂದರೆ ಎಲ್ಲದನ್ನು ಒಂದು ಸ್ವಲ್ಪ ಅಬ್ಸರ್ವ್ ಮಾಡಿ ಹೌದೌದು ಹಿಂಗೆ ಆಗಿತ್ತು, ಹಿಂಗೆ ಆಗ್ಬೋದು ಅಂತ ಥಿಂಕ್ ಮಾಡೋವಂಥ ಒಂದು ವ್ಯಕ್ತಿಗಳ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಶನಿ ದಶ ಆಲ್ರೆಡಿ ಕಾಟ ಕೊಟ್ಟಿರುತ್ತೆ, ಮುಂದೆ ಕೇತು ದಶ ಕಾಯ್ತಾ ಇರುತ್ತೆ, ಸೆಂಟ್ರಲ್ ಬರೋದು ಬುಧ ದಶ. ಕಂಟಿನ್ಯೂಸ್ ಆಗಿ ನಿಮ್ಗೆ ಹಿಡ್ಕೊಂಡು ಟಾರ್ಚರ್ ಕೊಟ್ಬಿಟ್ರೆ ಯಾರಿಗೆ ತಾನೇ ಬೇಜಾರಾಗಲ್ವಾ ಅಲ್ವಾ? ಅದಕ್ಕೋಸ್ಕರನೇ ಇದು ಡಿಸೈನ್ ಆಗಿರೋದು. ಶನಿ ದಶನೂ ಕಾಟ ಕೊಟ್ಟಿರುತ್ತೆ ಆಲ್ರೆಡಿ, ಬುಧ ದಶ ಒಂದು ಸ್ವಲ್ಪ ಸಮಾಧಾನ ಆಗಿ ನಿಮಗೆ ಎಲ್ಲ ಟ್ರೀಟ್ಮೆಂಟು, ಆಯಿಂಟ್ಮೆಂಟು ಎಲ್ಲ ಹಚ್ಬಿಟ್ಟು ಟ್ರೀಟ್ಮೆಂಟ್ ಕೊಟ್ಬಿಟ್ಟು ನಿಮಗೊಂದು ಸ್ವಲ್ಪ ಸಮಾಧಾನ ಮಾಡಿಸಿ ನಿಮಗೊಂದು ಸ್ವಲ್ಪ ಶಕ್ತಿ ತುಂಬಿ ಮುಂದಕ್ಕೆ ಕಳಿಸುತ್ತೆ ಕೇತು ದಶ. ಕೇತು ದಶ ಮತ್ತೆ ಅದ್ರ ಕೆಲಸನ ಅದು ಮಾಡ್ತಾ ಇರುತ್ತೆ. ಸೊ ಈ ಎರಡೂ ದಶಗಳ ಬಗ್ಗೆ ನನ್ನ ವಿಡಿಯೋ ಇದೆ, ದಯವಿಟ್ಟು ಅದನ್ನು ನೋಡಿ, ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ. ಬುಧ ದಶ ಬಂದಾಗ ಅವ್ರು ಎಂಥ ದಡ್ರೆ ಆದರೂ ಕೂಡ ಟೆಕ್ನಿಕಾಲಿಟಿಗಳನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ. ಟೆಕ್ನಿಕಾಲಿಟಿ ಅಂದರೆ ಏನು? ಯಾವುದೇ ಒಂದು ವಿಚಾರನ ಫಂಡಮೆಂಟಲಿ ಹೆಂಗೆ ನಡೆಯುತ್ತೆ ಅಂತ ಅರ್ಥ ಮಾಡ್ಕೊತಾರೆ. ಫಾರ್ ಎಕ್ಸಾಂಪಲ್, ಗಾಡಿ ರಿಪೇರಿ ಮಾಡೋದು ಅಂತ ಅಂದ್ಕೊಳ್ಳೋಣ. ಅವರಿಗೆ ಗೊತ್ತಾಗುತ್ತೆ, ಇಲ್ಲಿ ಈ ಗೇರ್ ಕೆಟ್ಟೋಗಿದೆ, ಈ ಗೇರ್ ಒಂದು ಸ್ವಲ್ಪ ಸರಿ ಮಾಡಿದರೆ ಎಲ್ಲದನ್ನು ಸರಿ ಹೋಗುತ್ತೆ, ಇಲ್ಲಿ ಈ ವೈರ್ ಕೆಟ್ಟೋಗಿದೆ, ಇದನ್ನು ಸರಿ ಮಾಡಿದರೆ ಆಗುತ್ತೆ. ಟೆಕ್ನಿಕ್ಯಾಲಿಟಿ ಅಂದರೆ ಹಿಂಗೇನಾ, ಬರೀ ಇಷ್ಟೇನಾ? ಇಲ್ಲ, ಇಷ್ಟೇ ಅಲ್ಲ. ಫೈನಾನ್ಷಿಯಲಿನೂ ಕೂಡ, ಅಂದರೆ ಇವಾಗ ಏನೋ ಒಂದು ಲೆಕ್ಕ ಮಾಡ್ತಿರ್ತಾರೆ, ತುಂಬ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ತುಂಬ ಕಾಂಪ್ಲೆಕ್ಸ್ ಲೆಕ್ಕಗಳೆಲ್ಲ ಇರ್ತವೆ ಫೈನಾನ್ಷಿಯಲ್ ಫೀಲ್ಡ್ಗಳಲ್ಲಿ. BCom ಮಾಡಿರೋರು ಅವ್ರಿಗೆಲ್ಲ ಅರ್ಥ ಆಗುತ್ತೆ, ಅವ್ರಿಗೆ ಗೊತ್ತಾಗುತ್ತೆ, ಕರೆಕ್ಟಾಗಿ ಪಾಯಿಂಟ್ ಮಾಡ್ತಾರೆ, ಇಲ್ಲಿ ಇದು ತಪ್ಪಾಗಿದೆ, ಅದಕ್ಕೋಸ್ಕರ ಇಡೀ ಲೆಕ್ಕ ನಮಗೆ ಕೈ ಕೊಡ್ತಾ ಇದೆ, ಬ್ಯಾಲೆನ್ಸ್ ಶೀಟ್ ಕೈ ಕೊಡ್ತಾ ಇದೆ, ಇದನ್ನು ಸರಿ ಮಾಡೋಣ, ಎಲ್ಲ ಸರಿ ಹೋಗುತ್ತೆ. ಇದು ಕೂಡ ಟೆಕ್ನಿಕ್ಯಾಲಿಟಿ. ಈ ಥರ ಒಂದು ಟೆಕ್ನಿಕ್ಯಾಲಿಟಿಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾರೆ, ಅದನ್ನು ಗುರುತಿಸ್ತಾರೆ. ಅದು ಎಲ್ಲರಿಗೂ ಬರೋಲ್ಲ. ಪ್ರಾಬ್ಲಮ್ ಎಲ್ಲಾಗಿದೆ ಅನ್ನೋದನ್ನು ಫೈಂಡ್ ಔಟ್ ಮಾಡಿ ಅದನ್ನು ರಿಪೇರಿ ಮಾಡೋವಂಥ ತಾಕತ್ತು ಬುಧ ದಶದಲ್ಲಿ ಎಂಥವ್ರಿಗೂ ಕೂಡ ಬರುತ್ತೆ. ಆ ಒಂದು ನಿಟ್ಟಲ್ಲಿ ಕೆಲಸ ಮಾಡಬೇಕಾಗತ್ತೆ. ಅರ್ಥ ಆಯ್ತಾ? ಬರುತ್ತೆ, ನ್ಯಾಚುರಲ್ಲಾಗೆ ನಿಮ್ಮ ಜೊತೆ ಇರುತ್ತೆ. ಬಟ್ ಅದನ್ನು ತಿಳ್ಕೊಂಡು ಅದ್ರ ಬಗ್ಗೆ ಅದ್ರ ಸಲುವಾಗಿ ನಾವು ಒಂದು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದಾಗ ಏನಾಗುತ್ತೆ, ಆ ಒಂದು ಸ್ಕಿಲ್ ಸೆಟ್ಟು ತುಂಬ ಚೆನ್ನಾಗಿ ಅಭಿವೃದ್ಧಿ ಹೊಂದುತ್ತೆ ಅಲ್ವಾ? ಹಾಗಾಗಿ 17 ವರ್ಷಗಳ ಕಾಲ ಇರೋಂಥ ದಶ ಇದು. ಹಾಗಾಗಿ ಇದನ್ನು ಉಪಯೋಗಿಸ್ಕೊಳ್ಳಿ ದಯವಿಟ್ಟು. ಹಾಗಾದರೆ ಬುಧ ಯಾವ್ಯಾವ ಸ್ಥಾನದಲ್ಲಿದ್ದರೆ ಏನೇನು ಪರಿಣಾಮ ಬೀರುತ್ತೆ ಅನ್ನೋದನ್ನು ನಾವು ನೋಡೋದಾದರೆ, ನಾನು ಮುಂಚೆನೇ ಹೇಳಿದ್ದೀನಿ, ಬುಧ ಯಾವುದೇ ಸ್ಥಾನದಲ್ಲಿದ್ದರೂ ಕೂಡ ಒಂದು ತಕ್ಕ ಮಟ್ಟಿಗೆ ನ್ಯೂಟ್ರಲ್ ಆಗಿರುವಂಥ ದಶ ಇದು. ಅದರಲ್ಲೂ ನಾನು ಹೇಳಬೇಕು ಅಂದರೆ 1, 2, 3, 5, 6, 7, 9, 10, 11 ಈ ಒಂದು ಮನೆಗಳಲ್ಲಿ ತುಂಬ ಪಾಸಿಟಿವ್ ಆಗಿರುತ್ತೆ. ಅದೇ ಥರ 4, 8, 12ನೇ ಮನೆಗಳಲ್ಲಿ ಬುಧ ಅಷ್ಟರ ಮಟ್ಟಿಗೆ ಒಂದು ಅಂದರೆ ಹೇಳಿದ್ದೀನಲ್ಲ, ಇರೋದ್ರಲ್ಲೇ ಒಂದು ಸ್ವಲ್ಪ ನೆಗೆಟಿವ್ ಅಷ್ಟೇ, ನ್ಯೂಟ್ರಲ್ಲೇ, ಆಲ್ಮೋಸ್ಟ್ ನ್ಯೂಟ್ರಲ್ ಅಂತ ಅಂದ್ಕೊಳ್ಳಿ. ಬಟ್ ಇರೋದ್ರಲ್ಲೇ ಒಂದು ಸ್ವಲ್ಪ ಮಟ್ಟಿಗೆ ದುಷ್ಪರಿಣಾಮಗಳು. ಅರ್ಥ ಆಯ್ತಾ? ಏನೋ ಅಂತ ತಲೆ ಕೆಡಿಸ್ಕೊಳ್ಳೋಂಥದ್ದು ಏನೂ ಆಗಲ್ಲ, ಬಟ್ ಸ್ಟಿಲ್ ಸಣ್ಣ ಪುಟ್ಟ ದುಷ್ಪರಿಣಾಮಗಳು ಆಗುತ್ತೆ ಅಲ್ವಾ? ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಬುಧ ದಶದಲ್ಲಿ ನೀವು ಯಾವಾಗಲೂ ಕೂಡ ಕ್ವಿಕ್ ಡಿಸಿಷನ್ಸ್ಗಳನ್ನು ತಗೊಳ್ಳೋ ಕಡೆ ಗಮನ ಕೊಡಿ. ಅಂದರೆ ಜಾಸ್ತಿ ಯೋಚನೆ ಮಾಡಿ ಯಾವುದೇ ಥರ ಕೆಲಸಗಳನ್ನು, ಯಾವುದೇ ಥರ ನಿರ್ಧಾರಗಳನ್ನು ಕೈ ತಗೊಳ್ಳೋಕ್ಕೆ ಹೋಗಬೇಡಿ. ಆದಷ್ಟು ಸ್ವಲ್ಪ ಕ್ವಿಕ್ಕಾಗಿ ಡಿಸಿಷನ್ಸ್ ತಗೊಳ್ಳಿ. ಅಂದರೆ ಯೋಚನೆ ಮಾಡಬೇಡಿ ಅಂತ ನಾನು ಹೇಳ್ತಿಲ್ಲ, ಇದ್ದಕ್ಕಿದ್ದಂಗೆ ಬಾವಿಗೆ ಬೀಳಿ ಅಂತ ನಾನೇ ಹೇಳ್ತಿಲ್ಲ. ಆದರೆ ತೀರಾ ತಿಂಗಳಾನುಗಟ್ಟಲೆ ನೀವು ಒಂದು ಡಿಸಿಷನ್ಸ್ ತಗೊಳ್ಳೋದಕ್ಕೆ ನೀವು ಟೈಮ್ ಸ್ಪೆಂಡ್ ಮಾಡೋದು ಒಳ್ಳೆಯದಲ್ಲ. ಆದಷ್ಟು ಬೇಗ ನೀವು ಯಾರ ಜೊತೆ ಚರ್ಚೆ ಮಾಡಬೇಕು, ನಿಮ್ಮ ಫ್ಯಾಮಿಲಿ ಅಥವಾ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಟೀಚರ್ಸು, ಯಾವುದೇ ಒಂದು ಡಿಸಿಷನ್ಸ್ ತೊಗೋಬೇಕು. ಈಗ PUC ಆಯಿತು, ಯಾವುದೋ ಒಂದು ನೆಕ್ಸ್ಟ್ ಪ್ರೊಫೆಷ್ನಲ್ ಕೋರ್ಸ್ಗಳಿಗೆ ಹೋಗಬೇಕಾಗತ್ತೆ, ಒಂದು ಡಿಸಿಷನ್ಸ್ ತೊಗೋಬೇಕು. ಕ್ವಿಕ್ಕಾಗಿ ಯಾರ್ಯಾರನ್ನ ಸಜೆಷನ್ ಕೇಳಬೇಕು, ಕೇಳಿ ಒಂದು ಡಿಸಿಷನ್ ಮಾಡಿ ತೊಗೊಳ್ಳಿ, ಎಲ್ಲದೂ ಸರಿ ಹೋಗುತ್ತೆ. ನೀವು ಅದನ್ನೇ ಒಂದು 2-3 ತಿಂಗಳು ಮಾಡ್ಕೊಂಡ್ರೆ ಸರಿ ಹೋಗಲ್ಲ. ಅದೇ ಥರ ಯಾವುದೋ ಒಂದು ಮದುವೆ ರಿಲೇಟೆಡ್ ಆಗಿ ಒಂದು ಡಿಸಿಷನ್ಸ್ ತೊಗೋಬೇಕಾಗತ್ತೆ, ಕ್ವಿಕ್ಕಾಗಿ ಡಿಸಿಷನ್ಸ್ ತೊಗೊಳ್ಳಿ. ಆದಷ್ಟು ಬೇಗ 1 ವಾರ 2 ವಾರ ಇಷ್ಟು ಬೇಗನೆ ತೊಗೊಬಿಡಿ. ಆದಷ್ಟು 2 ವಾರ 3 ವಾರದೊಳಗಡೆ ಡಿಸಿಷನ್ಸ್ ತೊಗೊಳೋದಕ್ಕೆ ಯಾವುದೇ ವಿಚಾರದಲ್ಲಾದರೂ ಆಯಿತು. ಈಗ ಯಾವುದೋ ಒಂದು ಇಂಟರ್ವ್ಯೂಲ್ಲಿ 4-5 ಇಂಟರ್ವ್ಯೂ ಪಾಸ್ ಆಗಿಬಿಟ್ಟಿರ್ತೀರ, ಯಾವುದಕ್ಕೆ ಹೋಗಬೇಕು ಗೊತ್ತಾಗಲ್ಲ, ಡಿಸಿಷನ್ಸ್ ತೊಗೋಬೇಕು, ಕ್ವಿಕ್ಕಾಗಿ ತೊಗೊಳ್ಳಿ. ಈ ಥರ ಬುಧ ದಶದಲ್ಲಿ ಯಾವುದೇ ಒಂದು ಡಿಸಿಷನ್ನ ನೀವು ಎಷ್ಟು ಬೇಗ ತೊಗೊಂಡು ಅದಕ್ಕೆ ಆ್ಯಕ್ಟ್ ಮಾಡೋದಕ್ಕೆ ನೀವು ಹೋಗ್ತೀರಾ, ಅಷ್ಟು ಜಾಸ್ತಿ ಒಳ್ಳೆಯದು ನಿಮಗೆ ಆಗ್ತಾ ಹೋಗುತ್ತೆ. ಇನ್ನು ಬುಧ ದಶದ ಇನ್ನೊಂದು ಪಾಸಿಟಿವ್ ಒಂದು ಥಿಂಗ್ ಏನಂತಂದರೆ,
ಬುಧ ದಶದಲ್ಲಿ ಯಾರು ಎಷ್ಟು ಕಷ್ಟಪಡ್ತಾರೋ ಅವರಿಗೆ ಅದಕ್ಕೆ ತಕ್ಕಂಥ ಪ್ರತಿಫಲ ಸಿಕ್ಕೇ ಸಿಗುತ್ತೆ, 100% ಸಿಗುತ್ತೆ. ಇದನ್ನು ಯಾರು ಕೂಡ ಬದಲಾವಣೆ ಮಾಡೋದಕ್ಕಾಗಲ್ಲ. ಬುಧ ಅದೆಂಥದೇ ನೆಗೆಟಿವ್ ಸ್ಥಾನದಲ್ಲಿದ್ದರೂ, ಅದೇನೇ ನೀಚ ಆಗಿದ್ರೂ ನೀವೇನು ಯೋಚನೆ ಮಾಡೋದು ಬೇಕಾಗಿಲ್ಲ. ನೀವೇನು ಕಷ್ಟಪಡ್ತೀರಾ ಅದಕ್ಕೆ ತಕ್ಕನಂಗೆ ರಿಸಲ್ಟ್ಸನ್ನು ನೀವು ಖಂಡಿತ ತೊಗೋಬೋದು. ಇದೊಂಥರ ಒಂದು ಒಳ್ಳೆ ಮಳೆಗಾಲ ಇದ್ದಂಗೆ, ಅರ್ಥ ಆಯ್ತಾ? ನೀವು ಒಂದು ಒಳ್ಳೆ ಮಳೆಗಾಲ ಇದ್ದಾಗ ಏನು ಬಿತ್ತನೆ ಮಾಡಿದ್ರೂ ಕೂಡ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಅದಕ್ಕೆ ರೇಟ್ ಸಿಗಲ್ಲ, ಅದೆಲ್ಲ ಬೇರೆ. ಬಟ್ ಸ್ಟಿಲ್ ನಾನು ಜಸ್ಟ್ ಒಂದು ಬೆಳೆ ತೆಗೆಯೋ ವಿಚಾರದ ಬಗ್ಗೆ ಮಾತಾಡೋದಾದರೆ, ಒಂದು ಒಳ್ಳೆ ಮಳೆಗಾಲ ಇದ್ದಂಗೆ. ನೀವೇನು ಬಿತ್ತಿ ಏನು ಉಳುಮೆ ಮಾಡಿ ಎಷ್ಟು ಕರೆಕ್ಟಾಗಿ ಮಾಡ್ತೀರಾ ಅಷ್ಟು ಚೆನ್ನಾಗಿ ಒಂದು ಬೆಳೆ ಬರುತ್ತೆ, ಅಷ್ಟು ಚೆನ್ನಾಗಿ ಒಂದು ಫಲ ಸಿಗುತ್ತೆ ನಿಮಗೆ. ಬುಧ ದಶ ಅನ್ನೋದು ನಿಮ್ಮ ಲೈಫಲ್ಲಿ ಕೂಡ ಹಾಗೆ ಒಂದು ಒಳ್ಳೆ ಮಳೆಗಾಲ ಇದ್ದಂಗೆ. ದಯವಿಟ್ಟು ಇದನ್ನು ಯೂಸ್ ಮಾಡ್ಕೊಳ್ಳಿ. ನೀವು ಎಷ್ಟು ಕಷ್ಟಪಡ್ತೀರೋ ಅಷ್ಟು ಒಳ್ಳೆಯದು ನಿಮಗೆ. ಅಂದರೆ ಕಷ್ಟಪಟ್ಟು ಕೆಲಸ ಮಾಡಿ ಅಥವಾ ಹಣಕಾಸಿನ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಿದರೆ ಅದು ಚೆನ್ನಾಗಿ ಸಿಗುತ್ತೆ. ಅಥವಾ ನಿಮ್ಮ ಸಂಸಾರದ ಬಗ್ಗೆ ನೀವು ತುಂಬ ಚೆನ್ನಾಗಿ ಕಾನ್ಸಂಟ್ರೇಟ್ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಿ ಸರಿ ಹೋಗುತ್ತೆ. ಅಥವಾ ಒಂದು ಎಜುಕೇಷನ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದರೆ ಅದು ಕೂಡ ತುಂಬ ಚೆನ್ನಾಗಾಗತ್ತೆ. ಈ ರೀತಿಯಾಗಿ ನೀವೇನು ಒಂದು ದೃಷ್ಟಿಯಲ್ಲಿ ನೀವು ಕಾನ್ಸಂಟ್ರೇಟ್ ಮಾಡ್ತೀರಾ, ಕಷ್ಟಪಡ್ತೀರಾ, ಆ ಒಂದು ಫೀಲ್ಡಿಗೆ ತಕ್ಕನಂಗೆ ನಿಮಗೆ ಫಲಗಳು ಖಂಡಿತ ಸಿಗುತ್ತೆ. ದಯವಿಟ್ಟು ಈ ಒಂದು ವಿಚಾರನ ಅರ್ಥ ಮಾಡಿಕೊಂಡು ಬುಧ ದಶದಲ್ಲಿ ಆ್ಯಕ್ಟ್ ಮಾಡೋದನ್ನು ಕಲ್ತ್ಕೊಳ್ಳಿ. ಆ್ಯಕ್ಟ್ ಮಾಡೋದು ಅಂದರೆ ಥಿಂಕ್ ಮಾಡೋದಕ್ಕಿಂತ ಆ್ಯಕ್ಟ್ ಮಾಡೋದು ಬುಧ ದಶದಲ್ಲಿ ತುಂಬ ಸಜೆಸ್ಟಬಲ್ಲು. ಇನ್ನು ಬುಧ ದಶದಲ್ಲಿ ನೀವು ಯಾವುದೇ ಥರ ಒಂದು ಬಿಸ್ನೆಸ್ಗಳನ್ನು ಮಾಡಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಜಾಸ್ತಿ ಯೋಚನೆ ಮಾಡೋವಂಥ ಸಾಧ್ಯತೆಗಳು ಕಮ್ಮಿ ಮಾಡ್ಕೊಳ್ಳಿ, ಅರ್ಥ ಆಯ್ತಾ? ತುಂಬ ಯೋಚನೆ ಮಾಡೋವಂಥದ್ದು ಬೇಡ. ಯಾವ್ದಾದ್ರು ಒಂದು ಬಿಸ್ನೆಸ್ಗಳನ್ನು ಮಾಡಬೇಕು ಅಂದರೆ ದಯವಿಟ್ಟು ಕೈ ಹಾಕಿ ಮಾಡಿ ಬಿಸ್ನೆಸ್, ಅರ್ಥ ಆಯ್ತಾ? ಲಾಸ್ಗಳಾಗುತ್ತೆ ಖಂಡಿತ. ನೀವು ಸರಿಯಾಗಿ ಬಿಸ್ನೆಸ್ ಮಾಡಲಿಲ್ಲ ಅಂದರೆ ಲಾಸ್ಗಳಾಗುತ್ತೆ. ಬಟ್ ಒಂದು ಒಳ್ಳೆಯದನ್ನು ತಿಳ್ಕೊಂಡು ನೀಟಾಗಿ ಬಿಸ್ನೆಸ್ ಮಾಡ್ತೀನಿ ನಾನು ಅನ್ನೋ ಒಂದು ಧೈರ್ಯ ಇದ್ದರೆ ಖಂಡಿತ ಕೈ ಹಾಕಿ. ಯಾಕೆಂದರೆ ನಾನು ಆಲ್ರೆಡಿ ಹೇಳಿದೆ, ನೀವೆಷ್ಟು ಏನರ ಬಗ್ಗೆ ಕಷ್ಟಪಡ್ತೀರೋ ಅದ್ರ ಬಗ್ಗೆ ನೀವು ತುಂಬ ಚೆನ್ನಾಗಿ ಫಲಗಳನ್ನು ಅನುಭವಿಸ್ತೀರ ಅಂತ. ಅದು ವಿತ್ ರೆಸ್ಪೆಕ್ಟ್ ಟು ಬಿಸ್ನೆಸ್, ಅರ್ಥ ಆಯ್ತಾ? ಬಿಸ್ನೆಸ್ ಕೂಡ ಅದಕ್ಕೆ ಇನ್ಕ್ಲೂಡೆಡ್ ಆಗಿದೆ. ನೀವು ಬಿಸ್ನೆಸ್ ಬಗ್ಗೆ ಎಷ್ಟು ಕಾನ್ಸಂಟ್ರೇಟ್ ಮಾಡಿ, ನೀವು ಎಷ್ಟು ಕಾನ್ಸಂಟ್ರೇಟಿಂದ ಆ ಒಂದು ಬಿಸ್ನೆಸ್ನ ರನ್ ಮಾಡ್ತೀರಾ ಅದ್ರ ಮೇಲೆ ಆ ಬಿಸ್ನೆಸ್ಸು ತುಂಬ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗುವಂಥ ಒಂದು ಸಾಧ್ಯತೆಗಳು ಕೂಡ ಇದೆ. ಇನ್ನು ಬಿಸ್ನೆಸ್ ಇಂಪ್ರೂವ್ಮೆಂಟ್ ಆದರೆ ಹಣಕಾಸಿಗೆ ಯಾವುದೇ ಥರ ತೊಂದರೆ ಇರಲ್ಲ ಅನ್ನೋದು ಒಂದು ನಂಬಿಕೆ ಅಲ್ವಾ? ನಂಬಿಕೆ ಮತ್ತು ಅದೊಂದು ಲಾಜಿಕಲ್ ಥಿಂಕಿಂಗ್ ಕೂಡ ಹೌದು. ಬುಧ ದಶ ಅಂದರೆ ಬರೀ ಪಾಸಿಟಿವ್ ಹೇಳ್ತಾ ಇದ್ದೀರಲ್ವಾ, ನೆಗೆಟಿವ್ ಏನು ಇರೋದೇ ಇಲ್ವಾ? ನಾನು ತುಂಬ ಕಷ್ಟಪಡ್ತಾ ಇದ್ದೀನಿ, ನನಗೆ ಕಷ್ಟ ಇದೆ, ಮತ್ತು ನೀವೇನು ನೆಗೆಟಿವೇ ಇಲ್ಲ ಅಂತ ಹೇಳ್ತಾ ಇದ್ದೀರಾ ಅಂತ ಕೇಳ್ಬೋದು. ಬಟ್ ಸ್ಟಿಲ್ ಬುಧ ದಶದಲ್ಲಿ ಕೆಲವೊಂದಿಷ್ಟು ನೆಗೆಟಿವ್ಸ್ ಕೂಡ ಇರುತ್ತೆ. ಏನೇನು ನೆಗೆಟಿವ್ಸ್ ಇರುತ್ತೆ? ನಿಮಗೆ ಒಂದು ಸ್ವಲ್ಪ ನ್ಯೂರಲ್ ಸಿಸ್ಟಮಲ್ಲಿ ತೊಂದರೆಗಳು ಆಗುವಂಥದ್ದು, ಅಂದರೆ ನಿಮ್ಮ ನರಮಂಡಲಕ್ಕೆ ಸಂಬಂಧಪಟ್ಟಂತೆ ತೊಂದರೆಗಳು ಆಗುವಂಥ ಸಾಧ್ಯತೆಗಳಿರುತ್ತೆ. ಅಂದರೆ ಸ್ಟಾರ್ಟಿಂಗ್ ಫ್ರಮ್ ಬ್ರೈನಿಂದ ಹಿಡಿದ್ಬಿಟ್ಟು ಸ್ಪೈನಲ್ ಕಾರ್ಡು ಅಥವಾ ಈ ನರನಾಡಿಗಳು ದೇಹದಲ್ಲಿ ಎಲ್ಲೆಲ್ಲಿದೆ, ಆಲ್ಮೋಸ್ಟ್ ಎಲ್ಲ ಕಡೆನೂ ಇರುತ್ತೆ ಅಲ್ವಾ? ಸೊ ಈ ರೀತಿಯಾಗಿ ಎಲ್ಲೆಲ್ಲಿದೆ ಅಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗೋವಂಥದ್ದು. ಇದ್ದಕ್ಕಿದ್ದಂಗೆ ತಲೆನೋವು ಬರುತ್ತೆ, ಸುಮ್ಮನೆ ಬ್ಯಾಕ್ ಪೇಯ್ನು, ಸುಮ್ಮನೆ ಕತ್ತು ನೋವು, ಅಥವಾ ಒಂಥರ ಏನೇನೋ ನರಕ್ಕೆ ಸಂಬಂಧಪಟ್ಟಂಗೆ ಕಾಯಿಲೆಗಳು, ಅಂದರೆ ವೆರಿಕೋಸ್ ವೈನ್ ಅಂತೆ, ನರಗಳಲ್ಲೇ ಸುರುಳಿ ಸುತ್ತಕೊಳ್ಳೋದಂತೆ, ಹೀಗೆ ಏನೇನೋ ಆಗುತ್ತೆ ಅಲ್ವಾ? ಈ ರೀತಿಯಾದಂಥ ಸಮಸ್ಯೆಗಳು ಸಣ್ಣ ಪುಟ್ಟದಾಗಿ ಕಾಡುತ್ತೆ. ಅದು ಬುಧ ಯಾವ ಒಂದು ಪೊಸಿಷನಲ್ಲಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಾಂದರೆ ಸಣ್ಣ ಪುಟ್ಟ ತಲೆನೋವಲ್ಲೇ ಕೆಲಸಗಳು ಮುಗಿದೋಗುತ್ತೆ, ಅರ್ಥ ಆಯ್ತಾ? ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಬುಧ ಏನಾದರೂ ನಿಮ್ಮ ಜಾತಕದಲ್ಲಿ ರೆಟ್ರೋಗ್ರೇಡ್ ಆಗಿದ್ದರೆ ಅಥವಾ ನೀಚ ಆಗಿದ್ದರೆ, ಅದೇನೇ ಆಗಿದ್ದರೂ ಕೂಡ ಅಫ್ಕೋರ್ಸ್ ನೀವೊಬ್ಬರು ಗುಡ್ ಕಮ್ಯುನಿಕೇಟರ್ ಆಗಿರ್ತೀರ ಬುಧ ದಶ ಬಂದಾಗ. ಅದರಲ್ಲಿ ಮತ್ತೆ ಮಾತನ್ನು ಹಿಂದೆ ತಕ್ಕೊಳ್ಳೋ ಅಂಥದ್ದು ಇಲ್ಲವೇ ಇಲ್ಲ. ಆದರೆ ಸ್ವಲ್ಪ ಮಾತುಗಳಲ್ಲಿ ತೊದಲ ಅಂಥದ್ದು ಸಾಧ್ಯತೆಗಳು ಹೈಯೆಸ್ಟ್ ಇರುತ್ತೆ. ಅಂದರೆ ಏನೋ ಅಂದ್ಕೊಂಡಿರ್ತೀರ, ಅದನ್ನು ಕರೆಕ್ಟಾಗಿ ಎದುರುಗಡೆ ಇರೋಂಥ ವ್ಯಕ್ತಿಗೆ ತಲುಪಿಸ್ತೀರ, ಅದರಲ್ಲೇನೋ ವ್ಯತ್ಯಾಸ ಆಗಲ್ಲ. ಆದರೆ ಮಾತಾಡ್ಬೇಕಾದ್ರೆ ಒಂದು ಸ್ವಲ್ಪ ಸಣ್ಣದಾಗಿ ತೊದಲೋ ಅಂಥದ್ದು, ಇದರಿಂದ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಅಥವಾ ಮಕ್ಕಳಿಗೆ ಒಂದು ಸ್ವಲ್ಪ ಲೇಟಾಗೆ ಮಾತು ಬರೋ ಅಂಥದ್ದು, ಈ ರೀತಿಯಾದಂಥ ಒಂದು ಪ್ರಾಬ್ಲಮ್ಗಳು ಬಂದೇ ಬರುತ್ತೆ. ನೆಕ್ಸ್ಟ್ ಪಾಯಿಂಟ್ ಏನಂದರೆ, ಗ್ರಹಗಳನ್ನು ನಾವು ನೋಡಿದಾಗ ಬುಧ ಗ್ರಹನ ಚಿಕ್ಕ ಮಕ್ಕಳಿಗೆ ನಾವು ಹೋಲಿಸ್ತೀವಿ, ಸಣ್ಣ ಹುಡುಗ ಅಂತ ನಾವು ಲೆಕ್ಕಕ್ಕೆ ತಗೊತೀವಿ. ಈ ಬುಧ ದಶ ಅನ್ನೋದು ನಿಮಗೆ ಸ್ವಲ್ಪ ಸ್ಮೂತಾಗಿ ರನ್ ಆಗಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಸಣ್ಣ ಮಕ್ಕಳ ಜೊತೆ ಒಂದು ಒಳ್ಳೆ ಒಡನಾಟ ಇಟ್ಕೊಳ್ಳಿ. ಅಂದರೆ ಸಣ್ಣ ಮಕ್ಕಳ ಜೊತೆ ಆಟ ಆಡೋದು, ಮಕ್ಕಳಿಗೆ ಅವಾಗವಾಗ ಏನಾದ್ರು ತಂದು ಕೊಡೋದು, ಚಾಕ್ಲೇಟ್ಸು, ಇದ್ದಕ್ಕಿದ್ದಂಗೆ ಸರ್ಪ್ರೈಸಿಂಗಾಗಿ. ಯಾರೋ ಬೀದಿಲಿರೋ ಮಕ್ಕಳಾದರೂ ಪರವಾಗಿಲ್ಲ, ತೊಂದರೆ ಏನೇ ಇಲ್ಲ, ನಿಮ್ಮ ಮಕ್ಕಳೇ ಆಗಬೇಕು ಅಂತ ರೂಲ್ಸ್ ಏನಿಲ್ಲ. ಸಣ್ಣ ಮಕ್ಕಳಿಗೆ, ಅರ್ಥ ಆಯ್ತಾ? ಬಿಲೋ 9 ಇಯರ್ಸ್ ಅಂತ ಅಂದ್ಕೊಳ್ಳಿ, ಆಯಿತಾ? ಸ್ವಲ್ಪ ಅವ್ರ ಜೊತೆ ಒಡನಾಟ ಇಟ್ಕೊಳ್ಳಿ, ಅವ್ರ ಜೊತೆ ಆಟ ಆಡಿ, ಎಲ್ಲದನ್ನು ಕೂಡ ಸರಿ ಹೋಗುತ್ತೆ. ಬುಧ ದಶ ಆದಷ್ಟು ಸ್ಮೂತಾಗಿ ರನ್ ಆಗುತ್ತೆ. ಮತ್ತು ಇನ್ನೊಂದು ಪಾಯಿಂಟ್ ಅಂದರೆ, ನೀವು ಈ ಬುಧ ದಶದಲ್ಲಿ ಎಷ್ಟು ಅಡ್ವೆಂಚರಸ್ ಆಗಿರ್ತೀರ ಅಷ್ಟು ಒಳ್ಳೆಯದು. ಅಂದರೆ ನೀವು ಸಣ್ಣ ಮಕ್ಕಳನ್ನೆಲ್ಲ ನೋಡಿರ್ತೀರ, ಅವರಿಗೆ ಕೆಳಗಡೆ ಬಿದ್ದರೆ ನೋವಾಗುತ್ತೆ ಅನ್ನೋ ಒಂದು ಅರಿವು ಇರಲ್ಲ. ಬೀಳ್ತಾರೆ, ನೋವಾಗುತ್ತೆ, ಅಳ್ತಾರೆ, ಮತ್ತೆ ಸರಿ ಹೋಗ್ಬಿಡ್ತಾರೆ ಅಲ್ವಾ? ಹೀಗೆ ನಿಮಗೆ ಬುಧ ದಶದಲ್ಲಿ ಕೂಡ ನೀವು ಒಂದು ಸ್ವಲ್ಪ ಅಡ್ವೆಂಚರ್ಸ್ ಆಗಿರಿ.
ಅಂದರೆ ಇದಕ್ಕಿದ್ದಂಗೆ ಹೋಗೋದು, ಎಲ್ಗಾರು ಹೊರಗಡೆ ಹೋಗೋದು, ಟ್ರಿಪ್ ಹೋಗೋದು, ಟೂರ್ ಹೋಗೋದು, ಟ್ರೆಕ್ಕಿಂಗ್ ಹೋಗೋದು, ಅಥವಾ ಬೇರೆ ಬೇರೆ ಒಂದು ಸಾಹಸಮಯವಾದಂಥ ಕ್ರೀಡೆಗಳನ್ನು ಆಡೋವಂಥದ್ದು, ಬಂಜಿ ಜಂಪಿಂಗ್ ಅಂತೆ, ಅದಂತೆ ಇದಂತೆ ಎಲ್ಲ ಇರುತ್ತೆ ಅಲ್ವಾ. ಈ ರೀತಿಯಾಗಿ ಒಂದು ಸ್ವಲ್ಪ ಡೇರಿಂಗ್ ಸ್ಪೋರ್ಟ್ಸ್ಗಳನ್ನು ಆಡಿ, ಗೊತ್ತಾಯ್ತಾ. ಇದರಿಂದ ಬುಧ ದಶ ಅನ್ನೋದು ತುಂಬ ಸ್ಮೂತಾಗಿ ರನ್ ಆಗುತ್ತೆ. ದೆನ್ ಇದು ನಿಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೊ ಇದಿಷ್ಟು ಬುಧ ದಶದ ಒಂದು ಪಾಸಿಟಿವ್ ಹಾಗೂ ನೆಗೆಟಿವ್ ಪರಿಣಾಮಗಳು ನಾನು ಹೇಳಿದ್ದೀನಿ. ನೆಗೆಟಿವಲ್ಲಿ ಇನ್ನೊಂದು ಸ್ವಲ್ಪ ಇರ್ಬೋದು, ಇಲ್ಲ ಅಂತ ಅಲ್ಲ, ಬಟ್ ಸ್ಟಿಲ್ ಯೋಚನೆ ಮಾಡೋ ಅಂಥದ್ದಿಲ್ಲ. ನಾನು ಕೆಲವೊಂದಿಷ್ಟು ಪರಿಹಾರಗಳನ್ನು ಕೊಡ್ತೀನಿ. ಇದನ್ನು ಮಾಡ್ಕೊಳ್ಳೋದ್ರಿಂದ ನಿಮಗೆ ಬುಧ ದಶ ಮೊದಲೇ ಸ್ಮೂತಾಗಿ ರನ್ ಆಗುತ್ತೆ. ಇದರಲ್ಲಿ ಇನ್ನೂ ಕೂಡ ಸ್ಮೂತಾಗಿ ರನ್ ಆಗೋವಂಥ ಪಾಸಿಬಿಲಿಟೀಸ್ ಹೈಯೆಸ್ಟ್ ಇರುತ್ತೆ. ಇನ್ನೊಂದು ಲಾಸ್ಟ್ ಪಾಯಿಂಟ್ ಅಂದರೆ, ಎಲ್ಲರಿಗೂ ಸ್ಮೂತಾಗಿ ರನ್ ಆಗುತ್ತಾ ಬುಧ ದಶ? ಆಗ್ಲಿಂದ ನಾನು ಹೇಳ್ತಿದ್ದೀನಿ, ಪಾಸಿಟಿವ್ ಪಾಯಿಂಟ್ಸೇ ಜಾಸ್ತಿ ಹೇಳ್ತಾ ಇದ್ದೀನಿ, ನೆಗೆಟಿವ್ ಹೇಳೋದೇ ಇಲ್ಲ ಅನ್ನೋ ಲೆಕ್ಕಕ್ಕೆ ಹೇಳೋದಾದರೆ 95% ಜನಕ್ಕೆ ಇದು ಸ್ಮೂತಾಗಿ ರನ್ ಆಗುತ್ತೆ. ಇನ್ನು 5% ಆಫ್ ದ ಪೀಪಲ್ಲು ಒಂದು ಸ್ವಲ್ಪ ಕಷ್ಟಪಡ್ತಾರೆ. ಅವ್ರು ಏನೇ ಕಷ್ಟಪಡ್ಬೋದು, ಆದರೆ ಅದಕ್ಕೆಲ್ಲದಕ್ಕೂ ಕೂಡ ಸೊಲ್ಯೂಷನ್ ಇರುತ್ತೆ. ಆ ಸೊಲ್ಯೂಷನ್ನ ಕಂಡುಕೊಳ್ಳೋ ತನಕ ಮಾತ್ರ ಬುಧ ದಶದಲ್ಲಿ ಕಷ್ಟ. ಅದಾದಮೇಲೆ ಅದು ಕೂಡ ಅವ್ರಿಗೂ ಕೂಡ ಸ್ಮೂತ್ ಆಗುತ್ತೆ. ದಯವಿಟ್ಟು ಪ್ರಾಬ್ಲಮ್ ಏನಿದೆ ಅನ್ನೋದು ಬೇಡ, ಪ್ರಾಬ್ಲಮ್ ಏನೇ ಇರಲಿ ಅದಕ್ಕೆ ಒಂದು ಸೊಲ್ಯೂಷನ್ ಕಂಡುಹಿಡಿಯೋ ಕಡೆ ಗಮನ ಕೊಡಿ. ಬುಧ ದಶ ಆದಷ್ಟು ಸ್ಮೂತಾಗಿ ರನ್ ಆಗುತ್ತೆ. ಪರಿಹಾರಗಳು ಬುಧ ದಶದಲ್ಲಿ ಏನು ಮಾಡಿಕೊಂಡ್ರೆ ಸ್ವಲ್ಪ ಚೆನ್ನಾಗಾಗತ್ತೆ ಅಂತ ನೋಡೋದಾದರೆ, ಮೊದಲನೇದಾಗಿ ವಿಷ್ಣು ಸಹಸ್ರನಾಮನ ದಿನ ಹೇಳ್ಕೊಳ್ಳೋದು, ಅಥವಾ ಅಟ್ಲೀಸ್ಟ್ ಮಿನಿಮಮ್ ವಾರಕ್ಕೆ ಒಂದು ಸತಿನಾದರೂ ಹೇಳ್ಕೊಳ್ಳಿ. ಬುಧ ದಶ ಅನ್ನೋದು ನಿಮಗೆ ತುಂಬ ಇಂಪ್ಯಾಕ್ಟ್ಫುಲ್ ಆಗುತ್ತೆ, ಅರ್ಥ ಆಯ್ತಾ. ಅಂದರೆ ಮಾಡೋ ಕೆಲಸದಲ್ಲಿ ನಿಮಗೆ ಇನ್ನೂ ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋ ರೀತಿ ಇದು ಮಾಡುತ್ತೆ. ಆಗಲೇ ನಾನು ಹೇಳ್ದಂಗೆ, ಒಂದು ಬುಧ ದಶ ಇದ್ದಾಗ ಬುಧವಾರ ಯಾರಾದರೂ ಸಣ್ಣ ಮಕ್ಕಳಿಗೆ ಸ್ವೀಟ್ನ ಡಿಸ್ಟ್ರಿಬ್ಯೂಟ್ ಮಾಡಿ. ಇದರಿಂದ ನಿಮಗೆ ಒಂದು ಪಾಸಿಟಿವ್ ಆಗಿ ಒಂದು ಎನರ್ಜಿ ಬರುತ್ತೆ. ನೆಕ್ಸ್ಟ್ ಅನ್ನೋದಾದರೆ, ಪುಸ್ತಕಗಳನ್ನು ಓದಿ. ಯಾವುದೇ ರೀತಿಯಾದಂಥ ಬುಕ್ಕುಗಳು, ನಿಮಗೆ ಆಧ್ಯಾತ್ಮ ಇಷ್ಟ ಆಯಿತಾ ಅದ್ರ ಬಗ್ಗೆ ಓದಿ, ಕಾದಂಬರಿಗಳು ಇಷ್ಟ ಆಯಿತಾ ಅದ್ರ ಬಗ್ಗೆ ಓದಿ, ನೀತಿ ಕಥೆಗಳು ಇಷ್ಟ ಆಯಿತಾ ಅದ್ರ ಬಗ್ಗೆ ಓದಿ, ಅಥವಾ ಹಿಂಗೆ ನಿಮಗೆ ಏನು ಅಂತ ಇಷ್ಟ ಇದೆಯೋ ಅದ್ರ ಬಗ್ಗೆನೇ ಓದಿ, ಪರವಾಗಿಲ್ಲ. ಆದರೆ ಪುಸ್ತಕಗಳನ್ನು ಓದಿ. ಡಿಜಿಟಲ್ಲಿ ಬೇಡ, ಪುಸ್ತಕಗಳನ್ನು ತೊಗೊಳ್ಳಿ ಫಿಸಿಕಲಿ. ಆ ಪುಸ್ತಕಗಳನ್ನು ತೊಗೊಂಡು ಓದಿ, ಅರ್ಥ ಆಯ್ತಾ. ನೆಕ್ಸ್ಟ್ ಪಾಯಿಂಟ್ ಅಂದರೆ, ಆವಾಗ ನೀವು ಒಂದು ಪ್ರಕೃತಿ ವಿಹಾರ ಮಾಡಬೇಕಾಗತ್ತೆ. ಅಂದರೆ ಸುಮ್ಮನೆ ಎಲ್ಲಾದರೂ ಹಿಲ್ ಸ್ಟೇಷನ್ಗಳಿಗೆ ಟೂರ್ ಹೋಗೋದು, ಟ್ರಿಪ್ ಹೋಗೋದಪ್ಪ, ಸುಮ್ಮನೆ ಕಾಡನ್ನೆಲ್ಲ ಸುತ್ತಾಕೊಂಬರೋದು, ಅಥವಾ ನಿಮ್ಮ ಮನೆ ಹತ್ರ ಪಾರ್ಕ್ಗಳನ್ನೇ ಸುತ್ತಾದರೂ ಆಯಿತು. ಹಿಂಗೆ ಆವಾಗ ಪ್ರಕೃತಿ ಮಡಲಿಗೆ ಹೋಗಿ ಬರ್ತಾ ಇರಬೇಕು. ನೀವು ಯಾವಾಗಲೂ ಕೂಡ ನಿಮ್ಮ ಮನೆ ಅಥವಾ ನಿಮ್ಮ ಊರು ಇಷ್ಟನ್ನು ಬಿಟ್ಬಿಟ್ಟು ಒಂದು ಸ್ವಲ್ಪ ಹೊರಗಡೆ ಹೋಗಿ ಬನ್ನಿ. ಬೇರೆ ಬೇರೆ ದೇವಸ್ಥಾನಗಳನ್ನು ದರ್ಶನ ಮಾಡಿ, ಪರವಾಗಿಲ್ಲ, ಅರ್ಥ ಆಯ್ತಾ. ಆದರೆ ಇದನ್ನೆಲ್ಲ ಮಾಡೋದ್ರಿಂದ ನಿಮಗೆ ಒಂದು ಪಾಸಿಟಿವ್ ಎನರ್ಜಿ ಸಿಗುತ್ತೆ. ಜೊತೆಗೆ ಬುಧ ದಶ ಅನ್ನೋದು ತುಂಬ ಈಸಿಯಾಗಿ ರನ್ ಆಗುತ್ತೆ. ಬುಧ ದಶದ ಸೈಡ್ ಎಫೆಕ್ಟ್ಸ್ ಎಲ್ಲ ಏನಿರುತ್ತೆ ಅದೆಲ್ಲ ಸ್ವಲ್ಪ ಕಮ್ಮಿ ಆಗುವಂಥ ಸಾಧ್ಯತೆ ಹೈಯೆಸ್ಟ್ ಇರುತ್ತೆ. ಇನ್ನೊಂದು ಲಾಸ್ಟ್ ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದರೆ, ಬುಧ ದಶ ನಡೀತಾ ಇದೆ ನಿಮಗೆ ಅನ್ನೋದಾದರೆ ದಯವಿಟ್ಟು ಇನ್ಸ್ಪಿರೇಷನಲ್ ಸ್ಟೋರೀಸ್ನ ಕೇಳಿ. ಅಂದರೆ ಆವಾಗ ಇನ್ಸ್ಪಿರೇಷನ್ನ ತೊಗೊತಾ ಇರ್ಬೇಕು ನೀವು. ಅಂದರೆ ನೀವು ಗಮನಿಸಿ, ಸಣ್ಣ ಮಕ್ಕಳು ಯಾರೋ ಒಬ್ಬರು ಸಣ್ಣ ಮಕ್ಕಳು ಇರ್ತಾರೆ ಅಂತ ಅಂದ್ಕೊಳ್ಳೋಣ. ಅವ್ರಿಗೆ ಯಾರೋ ಒಬ್ಬ ಒಂದು ಒಳ್ಳೆ ಸಾಹಸಮಯಿ ಒಂದು ಕಥೆಯನ್ನು ಹೇಳಿದಾಗ, ಒಂದು ಒಳ್ಳೆ ಇನ್ಸ್ಪಿರೇಷನ್ ಸ್ಟೋರಿ ಹೇಳಿದಾಗ ಮಕ್ಕಳು ರಬ್ಬಾಗ್ತಾರೆ, ಅರ್ಥ ಆಯ್ತಾ. ಯಾರೋ ಒಬ್ಬ ತುಂಬ ಚೆನ್ನಾಗಿ ಓದಿ ಏನೋ ಮಾಡಿಬಿಟ್ಟ, ಹಂಗೆ ಸಾಧನೆ ಮಾಡ್ದ ಅಂತ ಅವ್ರಿಗೆ ಕತೆ ಹೇಳಿದ್ರೆ ಅಟ್ಲೀಸ್ಟ್ ನೆಕ್ಸ್ಟ್ ಹಾಫ್ ಆನ್ ಅವರಿಗಾದರೂ ಆಯಿತು ಅವರು ಒಂದು ಓದೋ ಪ್ರಯತ್ನ ಮಾಡ್ತಾರೆ. ಈ ರೀತಿಯಾಗಿ ಒಂದು ಇನ್ಸ್ಪಿರೇಷನ್ ತೊಗೊತಾರೆ, ಅರ್ಥ ಆಯ್ತಾ. ಬುಧ ದಶ ನಿಮಗೆ ನಡೀತಾ ಇದೆ ಅನ್ನೋದಾದರೆ ನಿಮಗೆ ಏನೇ ವಯಸ್ಸಿರಲಿ ಇನ್ಸ್ಪಿರೇಷನಲ್ ಸ್ಟೋರೀಸ್ನ ನೀವು ಕೇಳಿ, ಇನ್ಸ್ಪಿರೇಷನಲ್ ಸ್ಟೋರೀಸ್ನ ಓದಿ. ಇದರಿಂದ ನಿಮಗೆ ತುಂಬ ರಬ್ಬಾಗುತ್ತೆ. ತುಂಬ ಈ ಒಂದು ಸ್ಟೋರೀಸ್ ಎಲ್ಲ ಏನಿರುತ್ತೆ ಅದು ನಿಮ್ಮ ಮೇಲೆ ತುಂಬ ಒಂದು ಒಳ್ಳೆ ಪರಿಣಾಮ ಬೀರುತ್ತೆ. ಅದರಿಂದ ನಿಮಗೆ ಎಷ್ಟಾಗುತ್ತೋ ಅಷ್ಟು ಯೂಸನ್ನು ನೀವು ತೊಗೋಬೋದು, ಅರ್ಥ ಆಯ್ತಾ. ಇದು ಎಕ್ಸ್ಕ್ಲೂಸಿವ್ಲಿ ಓನ್ಲಿ ಫಾರ್ ಬುಧ ದಶ ಯಾರ್ಯಾರಿಗೆ ನಡೀತಾ ಇದೆ ಅವ್ರಿಗೆ. ಬೇರೆಯವರು ಕೇಳಬಾರ್ದಾ? ಕೇಳಿ, ತೊಂದರೆ ಏನಿಲ್ಲ. ಆದರೆ ಬುಧ ದಶದ ಯಾರಿಗೆ ನಡೀತಾ ಇರುತ್ತೆ ಅವ್ರ ಮೇಲೆ ಇದು ತುಂಬ ಚೆನ್ನಾಗಿ ಪರಿಣಾಮ ಬೀರುತ್ತೆ ಅನ್ನೋದಷ್ಟೇ ನನ್ನ ಉದ್ದೇಶ. ಸೊ ಇದಿಷ್ಟು ಈ ಹೊತ್ತಿನ ವಿಶೇಷ. ನಾನು ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಷಯದ ಜೊತೆ ಬರ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಮಸ್ಕಾರ, ಧನ್ಯವಾದ.